ನಮಸ್ತೆ. ನಮಸ್ಕಾರ ಅಣ್ಣ ಬಿಗ್ ಬಾಸ್ ನೋಡಿರಾ? ನೋಡ್ತಿದ್ದೀನಿ. ಏನ್ ಅನ್ಸುತ್ತೆ ಅಣ್ಣ ಬಿಗ್ ಬಾಸ್ ಬಗ್ಗೆ? 12 ಸೀಸನ್ ಅಲ್ಲಿ ನೋಡ್ಕೊಂಡ್ರೆ 11 ಸೀಸನ್ ಈ ಸೀಸನ್ ಸ್ವಲ್ಪ ವರ್ಷ ಕಾಣ್ತಾ ಇದೆ. ವರ್ಷದಾಗ ಯಾಕೆ ವರ್ಷ ಕಾಣಿಸುತ್ತೆ? ವರ್ಷದಿಂದ ಇವಾಗ ಹೋಗಿರೋಂತ ಸ್ಫೂರ್ತಿಗಳು ಆತರ ಇದಾರೆ ಅಣ್ಣ ಎಲ್ಲ ಬಿಗ್ ಬಾಸ್ ಒಳಗಡೆ. ಅದ್ರಲ್ಲೂ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಆ ಒಂದು ಚಿಕ್ಕ ಹುಡುಗಿ ರಕ್ಷಿತಾ ಶೆಟ್ಟಿ ಇಟ್ಕೊಂಡು ತುಂಬಾ ಡಬಲ್ ಗೇಮ್ ಮಾಡ್ತಾ ಇದಾರೆ. ಆ ಹುಡುಗಿ ಕೊಡಬಾರ್ದು ಇಟ್ಕೊಳ್ತಾ ಇದಾರೆ. ಅದ್ರಲ್ಲಿ ಹೇಳ್ಬೇಕಂದ್ರೆ ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇದ್ದಾರೆ, ಸಖತ್ ಮಾತಾಡ್ತಾ ಇದ್ದಾರೆ. ಇವತ್ತು ಸುದೀಪ್ ಸಾರ್ಗೆ ನಾನು ಹೇಳೋದು ಒಂದೇ ಒಂದು ಮಾತು, ಇವತ್ತು ಸುದೀಪ್ ಸಾರ್ ಇರೋದಾದ್ರೆ ಅವ್ರಿಬ್ರು ತುಂಬಾ ಕ್ಲಾಸ್ ತಗೋಬೇಕು. ಇವತ್ತು ಡೈರೆಕ್ಟ್ ನಾಮಿನೇಷನ್ ಮಾಡಿದ್ರು ಒಳ್ಳೇದು. ಅವ್ರಿಬ್ರು ಯಾರೋ ಒಬ್ಬರ ಅವ್ರಿಬ್ರು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಇಬ್ರು ಸೇರ್ಕೊಂಡು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಇಬ್ರು ಸೇರ್ಕೊಂಡು ಆ ಒಂದು ಹುಡುಗಿನ ಮತ್ತೆ ಗಿಲ್ಲಿ ಮತ್ತೆ ಕಾವ್ಯರ ಒಂದು ಟಾರ್ಗೆಟ್ ಮಾಡ್ಬಿಟ್ಟು ತುಂಬಾ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಆದಷ್ಟು ಅವ್ರಿಬ್ರಲ್ಲಿ ಒಬ್ಬರ ಮನೆಯಿಂದ ಆಚೆ ಕಳಿದ್ರೆ ಸ್ವಲ್ಪ ಬಿಗ್ ಬಾಸ್ ಸ್ವಲ್ಪ ಇದು ಬರ್ತಾ ಇದೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ಚಂದ್ರಪ್ರಭಾ ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು. ಅವ್ರು ಇಂಪ್ರೂವ್ಮೆಂಟ್ ಆಗ್ಬೇಕು. ಅವ್ರು ತುಂಬಾ ಇಂಪ್ರೂವ್ಮೆಂಟ್ ಆಗ್ಬೇಕು. ಅವರು ಯಾಕಂದ್ರೆ ಅವ್ರೆಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಒಂಥರ ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅವರು ಸ್ವಲ್ಪ ತುಂಬಾ ಚೆನ್ನಾಗಿ ಆಡ್ಬೇಕು. ಅವರು ಅದ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಅವರು ಸ್ವಲ್ಪ ಚೆನ್ನಾಗಿ ಆಡ್ಬೇಕು. ಗಿಲ್ಲಿ ಮತ್ತೆ ಕಾವ್ಯ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಜೋಡಿ ಒಳಗಡೆ ಯಾವ ತರ ಇದ್ರು ಈಗ ಸಿಂಗಲ್ ಅಲ್ಲಿ ಅದೇ ಆಡ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಅಶ್ವಿನಿ ಗೌಡಿಗೆ ಫೈಟ್ ಟು ಫೈಟ್ ಕೊಡ್ತಾ ಇರೋದಂತಂದ್ರೆ ನಮ್ ಗಿಲ್ಲಿ ನಟ. ಆದಷ್ಟು ನಾವು ಹೇಳ್ತಾ ಇದೀವಿ, ಎಲ್ಲಾ ಜನತೆಗೂ ಹೇಳ್ತಾ ಇದೀವಿ, ಗಿಲ್ಲಿ ನಟ ಗೆಲ್ಬೇಕು ಇಲ್ಲ ಕಾವ್ಯ ಗೆಲ್ಬೇಕು. ಅವ್ರಿಬ್ಬರಿಗೆ ಯಾರನ್ನ ಹುಡ್ಕೋಬೇಕು ಎಲ್ಲ ಅವ್ರು ತುಂಬಾ ಸಪೋರ್ಟ್ ಮಾಡಿ ಅಂತ ನಾನು ಬಿಗ್ ಬಾಸ್ ಮುಖಾಂತರ ನಾನು ಎಲ್ಲ ನಮ್ಮ ಕರ್ನಾಟಕ ಜನತೆ ಪರವಾಗಿ ನಾವು ಕೇಳ್ಕೊತಾ ಇದೀವಿ. ಇವತ್ತು ಸುದೀಪ್ ಸರ್ ಆದಷ್ಟು ಅವ್ರಿಬ್ಬರ ಬಗ್ಗೆ ಸ್ವಲ್ಪ ತುಂಬಾ ಇದು ತಗೊಂಡು ಅವ್ರಿಗೊಂದು ಕ್ಲಾಸ್ ತಗೊಂಡು ಅವ್ರಿಗೊಂದು ಸ್ವಲ್ಪ ಇದು ಕೊಡ್ಬೇಕು ಅಂದ್ಬಿಟ್ಟು ನಾವು ಎಲ್ಲರ ಹತ್ರ ನಾನು ಓಕೆ. ಈಗ ಅಲ್ಲ, ಈಗ ಅಶ್ವಿನಿ ಗೌಡ ಇದಾರಲ್ಲ ಪಾಪ ಗಿಲ್ಲಿ ನಟನ್ನ ಮತ್ತೆ ರಕ್ಷಿತನ್ನ ಹಾಕೊಂಡು ಗುಮ್ತಾ ಇದಾರಲ್ಲ, ಹಿಂಗೆ ಏನ್ ಅನ್ಸುತ್ತೆ? ಸರಿ ಇಲ್ಲ ಸರ್, ಅದು ನಮ್ಗೆ ಅದೇ ನೋಡ ಬೇಜಾರಾಗ್ತಾ ಇದೆ. ನಮ್ಗೂ ಅವರು ಒಂದು ಟಾರ್ಚರ್ ಇಂದ ನಮ್ಗೆ ಬಿಗ್ ಬಾಸ್ ನೋಡಿಕೋತಾರೆ ಬೇಜಾರಾಗ್ತಾ ಇದೆ. ಈಗ 11 ಸೀಸನ್ ಅಲ್ಲಿ ಇದ್ರು ಎಂತೆಂತ ಕಂಟೆಂಟ್ ಇದ್ರು ಒಬ್ರು ಇದ್ ಮಾಡಿ. ಈಗ ಇದಕ್ಕಿಂತ ಹಿಂದೆಗಡೆ ಸೀಸನ್ ಅಲ್ಲಿ ನೋಡಿ ಲಾಯರ್ ಜಗದೀಶ್ ಅವರು ಇದ್ರು. ಅದು ಬಿಡಿ, ಅದಕ್ಕೆ ಹಿಂದಿನ ಸೀಸನ್ ತಗೊಳ್ಳಿ ನಮ್ಮ ಶಿವ ಪಾತ್ರ ಮಾಡಿದಂತ ಇವರು ಈಗ ಆಗಿರ್ಬೋದು, ಇಲ್ಲ ಸಜೀವ್ ಪಾತ್ರ ಮಾಡಿದವ್ರು ಅವ್ರು ಎಷ್ಟು ತುಂಬಾ ಜಗಳ ಮಾಡಿದ್ರು ಮಾಡಿದ್ರು. ಆದ್ರೆ ಅವ್ರು ಯಾವ ತರ ಇದ್ರು. ಅದ್ ಬಟ್ ಈ ತರ ಅಶ್ವಿನಿ ಗೌಡ ಮತ್ತೆ ಇವ್ರ ತರ ಯಾರು ಡಬಲ್ ಗೇಮ್ ಮಾಡ್ತಾ ಇರೋದು, ಅದೊಂದು ಡಬಲ್ ಗೇಮ್ ಮಾಡೋದನ್ನ ಆದಷ್ಟು ಸುದೀಪ್ ಸರ್ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಅದನ್ನು ಕಂಟ್ರೋಲ್ ಮಾಡಬೇಕು. ಅವ್ರಿಗೆ ಆದಷ್ಟು ಒಂದು ಕಡಿವಾಣ ಹಾಕ್ಬೇಕಂತ ನಾವೆಲ್ಲರ ಮುಖಾಂತರ ನಾವು ಬೇಡ್ಕೊಂಡ್ವಿ. ಇನ್ನು ಕಾಕ್ರೋಚ್ ಸುದ್ದಿ ಬಗ್ಗೆ, ಕಾಕ್ರೋಚ್ ಸುದ್ದಿ ಅವರು ಅಷ್ಟೇ ಸರ್. ಅವ್ರು ಇವಾಗ ಅವ್ರ ಜೊತೆ ಸೇರ್ಕೊಂಡು ಅವರು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಅವರು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಈಗ ಅದರಲ್ಲಿ ಅವ್ರು 4 ಜನ ಫೈನಲಿಸ್ಟ್ ಆಗಿದಾರಲ್ವಾ, ಅದರಲ್ಲಿ ಒಂದು ಹುಡುಗಿ ಇದೆ, ಹುಡುಗಿ ಹೆಸರು ಗೊತ್ತಾಗ್ತಾ ಇದೆ, ರಕ್ಷಿತಾ ಶೆಟ್ಟಿ ಅಲ್ಲಲ್ಲ, ಫೈನಲಿಸ್ಟ್ ಆಗಿದಾರಲ್ಲ ಸರ್, ರಾಶಿಕಾ ಅವರು. ನೋಡಿ ನಿನ್ನೆ ಆಗಿರೋ ಇದ್ರಲ್ಲಿ ಅವ್ರು ಹೇಳಿದ್ರು, ಎಲ್ಲ ಒಪ್ಪಿನ ತಗೊಂಡ್ರು. ನಾನು ಬೇಡ ಅಂತ ವಾದ ಮಾಡಿದೆ, ಯಾರು ಜಾನ್ವಿ ಹೆಸರು ತಗೊಂಡ್ಮಾಡೋದು ಬೇಡ ಅಂತ ಹೇಳಿದೆ. ಆದ್ರೆ ಅವ್ರು ಮೂವರು ಒಂದಾದ್ರು ನನ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ನೋಡಿ, ಅದು ಒಳ್ಳೆ ಮಾತದ್ದು. ಅವ್ರು ಆ ಥರ ಸಪೋರ್ಟ್ ಮಾಡಿ ಅವ್ರು ಇದು ಮಾಡಬೇಕು. ಸುದೀಪ್ ಸರ್ ನಾವು ಹೇಳ್ತಾ ಇರೋದಂದ್ರೆ ಅದನ್ನ ಆದಷ್ಟು ಅವ್ರದ್ದು ಒಂದು ಇಟ್ಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಅಲ್ಲ, ಹಿಂಗೆ ಆಗ್ತಾ ಹೋದ್ರೆ ಬಿಗ್ ಬಾಸ್ ಇಂದ ನೋಡಿ ಪಾಪ ಹುಡುಗಿ ರಕ್ಷಿತಾ ಒಬ್ಳೇ ಇದ್ದಾಳೆ ಅಂತ ಅಂದ್ಬಿಟ್ಟು ಆ ಲೆವೆಲ್ಗೆ ಇದನ್ನ ಮಾಡ್ತಾ ಇದ್ದಾರೆ. ಹೌದು ಸರ್, ಅದಕ್ಕೆ ಇವಾಗ ನೋಡಿ ಗಿಲ್ಲಿ ಮತ್ತೆ ಇವರು ಅವ್ರ ಸಪೋರ್ಟ್ ನಿಂತ್ಕೊತಾ ಇದ್ದಾರೆ. ಆಮೇಲೆ ಇವರು ನಮ್ಮ ಇನ್ನೊಬ್ರು ಇದ್ದಾರಲ್ಲ ಸರ್, ಅವರು ಕೂದಲು ಬಿಟ್ಕೊಂಡಿದ್ದಾರಲ್ವಾ, ಕಾಕ್ರೋಚ್ ಸುದ್ದಿ ಧನುಷ್ ಅಲ್ಲ, ಧ್ರುವಂತ ಹುಡುಗಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀನ್ ಸಪೋರ್ಟ್ ನಾನು ನಿಂತ್ಕೋತೀನಿ, ನೀನ್ ಎಲ್ಲಿ ಏನ್ ಮಾತಾಡ್ಬೇಕು, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ತಗೊಂತ ಹೇಳ್ತಾ ಇದ್ದಾರೆ. ಆದ್ರೆ ಸಪೋರ್ಟ್ ಹುಡುಗಿಗೆ ಬೇಕು. ಆ ಸಪೋರ್ಟ್ ಇನ್ನೊಂದು 2-3 ಅವ್ರ ಜೊತೆ ಸೇರ್ಕೊಂಡ್ರೆ ಗಿಲ್ಲಿನ ಸೇರ್ಕೊಂಡಿದ್ದಾನೆ, ಕಾವ್ಯನು ಸೇರ್ಕೊಂಡು ಎಲ್ಲ ಸೇರ್ಕೊಂಡಿದ್ದಾರೆ. ಇನ್ನೊಂದಿಬ್ಬರು ಜೊತೆ ಸೇರ್ಕೊಂಡ್ರೆ ಇವರು ಡಿಮ್ಮಿ ಆಗೋತಾರೆ. ಇವರು ಡಿಮ್ಮಿ ಆಗಿ ಆದಷ್ಟು ಬೇಗ ಇನ್ನೊಂದು ವಾರ 2 ವಾರದೊಳಗಡೆ ಯಾರನ್ನ ಒಬ್ರು ಈಚೆ ಬಂದೇ ಬರ್ತಾರೆ. 100% ನಾವು ಅದನ್ನ ನಂಬಿಕೆ ಇಟ್ಕೊಂಡಿದ್ದೀವಿ. ನಾವು ಒಬ್ಬ ಅಪ್ಪು ಅಭಿಮಾನಿ, ನಮ್ದೊಂದು ವಿಶ್ವ ಮಾಡುವ ಡಾಕ್ಟರ್ ಫೌಂಡೇಶನ್ ಅಂತ ಇದೆ, ಅದಕ್ಕೆ ಉಪಾಧ್ಯಕ್ಷರಾಗಿದ್ದೀವಿ ನಾವು. ನಮ್ದು ಹೆಬ್ಬಾಳದಲ್ಲಿ ಇದೆ, ನಮ್ದು ಆಫೀಸ್ ಇದೆ, ನಮ್ದು ಉಪಾಧ್ಯಕ್ಷರಾಗಿದ್ದೀವಿ. ನಮ್ಮ ಕರ್ನಾಟಕ ಜನತೆ ಪರವಾಗಿ ನಾವು ಹೇಳ್ಕೊತೀವಿ, ಈ ಒಂದು 2 ವಾರದೊಳಗಡೆ ಒಬ್ಬರೊಳಗಡೆ ಯಾರೋ ಒಬ್ಬರು ಈಚೆ ಬರಲೇಬೇಕು. ಥ್ಯಾಂಕ್ಸ್.